ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಭೋಗಿರುತ್ತಿದೆ. ಟಿವಿನಲ್ಲಿ ಈಗ ಜೆಜೆಆರ್ ನಗರ ಜನರ ಸಂಕಷ್ಟದ ಲೈವ್ ರಿಪೋರ್ಟ್ ಅನ್ನು ತೋರಿಸ್ತಾ ಹೋಗ್ತೀವಿ. ಬೆಂಗಳೂರಿನ ಪ್ರತಿಯೊಂದು ಮೂಲೆಯ ಪರಿಸ್ಥಿತಿ ನೀರಿನಿಂದಾಗಿ ಎದುರಾಗ್ತಾ ಇರುವಂತಹ ಸಮಸ್ಯೆ, ನೀರು ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜಲಕ್ಷಾಮದ ಸಮಸ್ಯೆಯನ್ನು ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಟಿವಿ9 ಮಾಡ್ತಾ ಇದೆ. ಚಾಮರಾಜಪೇಟೆ ಕ್ಷೇತ್ರದ ಜೆಜೆಆರ್ ನಗರ ಜನರ ಪರದಾಟ ದಿನ ಕಳೆದಂತೆ ಹೆಚ್ಚುತ್ತಾನೆ ಇದೆ. ನೀರಿನ ಅಭಾವ, ಜನ ಸಂಕಷ್ಟದಲ್ಲಿ ಇದ್ರೂ ಕೂಡ ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಪಿ ಸೈಲೆಂಟ್ ಆಗಿದೆ. ಕಾವೇರಿ ನೀರಿಲ್ಲ, ಬತ್ತಿ ಹೋದ ಬೋರ್ವೆಲ್ಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಬೆಂಗಳೂರಿನ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಅದರಲ್ಲಿ ಜೆಜೆಆರ್ ನಗರದ ಒಂದು ಸಮಸ್ಯೆ ಕೂಡ ಒಂದು. ಅಲ್ಲಿ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ನೀರಿಗಾಗಿ? ಸುಕನ್ಯಾ, ಈಗಾಗಲೇ ಚಾಮರಾಜಪೇಟೆಯ ಜೆಜೆಆರ್ ನಗರ ಹಾಗೂ ರಂಗನಾಥ ಕಾಲೋನಿ ಸೇರಿದಂತೆ ಸುತ್ತಮುತ್ತಲ ಜನರಿಗೆ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಜನರಿಗೆ ನಲ್ಲಿಯಲ್ಲಿ ನೀರು ಬರ್ತಾ ಇದೆ, ಆದರೆ ಬರೋ ಟೈಮಿಂಗ್ಸ್ ಯಾವಾಗ ಗೊತ್ತಿಲ್ಲ. ಬರೋ ನೀರಿಗಾಗಿ ಕಾದು ಇಲ್ಲಿಯ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಅದ್ರ ಜೊತೆ ಬರ್ತಾ ಇರತಕ್ಕಂಥ ನೀರು ಕೂಡ ಸಮರ್ಪಕವಾಗಿ ಸಿಗದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದರಿಂದ ಇಲ್ಲಿಯ ಜನರು ಹೈರಾಣಾಗಿದ್ದಾರೆ ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಈಗ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಅಂದರೆ ಈ ಒಂದು ನೀರನ್ನು ಸಮರ್ಪಕವಾಗಿ ಯಾಕೆ ಬಿಡ್ತಾ ಇಲ್ಲ, ನಮಗೆ ನೀರು ಬೇಕು ಆದರೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡ್ತಿದ್ರೆ. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಬೋರ್ವೆಲ್ ನೀರನ್ನು ಕೂಡ ಬಳಸ್ತಾ ಇದ್ರು. ಆದರೆ ಬೋರ್ವೆಲ್ನ ಮೋಟರ್ಗಳು ಮತ್ತು ಅಲ್ಲಿರ್ತಕ್ಕಂಥ ಫ್ಯೂಸ್ಗಳನ್ನು ಕಿತ್ತು ಹಾಕುವ ಕೆಲಸವನ್ನು ಕೆಲವು ಕಿಡಿಗೇಡಿಗಳು ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿಯ ಜನರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಏರಿಯಾದಲ್ಲಿ ಈ ನೀರಿಗೆ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ರೆ, ಮತ್ತೆ ಒಂದಷ್ಟು ಬೋರ್ವೆಲ್ ಫ್ಯೂಸ್ ಕೂಡ ಕೀಳ್ತಾ ಇದಾರೆ ಅನ್ನೋ ಆರೋಪ ಮಾಡ್ತಾ ಇದ್ರೆ, ಏನ್ ಸಮಸ್ಯೆ ಆಗ್ತಿದೆ ಅಂತ? ನಮಗೆ ಫಸ್ಟ್ ಇಂದ ನೀರು ಚೆನ್ನಾಗಿ ಬರ್ತಿತ್ತು. ಬಿಸಿಲುಗಾಲ ಸ್ಟಾರ್ಟ್ ಆದಾಗಿಂದ ನೀರು ಮ್ಯಾನೇಜ್ ಮಾಡ್ತಿದ್ವಿ. ಇವಾಗ ಏನಂದ್ರೆ ಬೋರ್ ನೀರ್ದು ಒಂದು ವಾರದ ಮುಂಚೆ ಫ್ಯೂಸ್ ತೆಗೆದು ವೈರ್ ಕಟ್ ಮಾಡ್ಬಿಟ್ಟವ್ರೆ. ನಾವು ಬರೀ ಫ್ಯೂಸ್ ತೆಗಿದಾರೆ ಅನ್ಕೊಂಡಿದ್ವಿ, ನಮ್ಗೆ ಅಷ್ಟೊಂದು ನಮ್ಗೇನು ಗೊತ್ತಿಲ್ಲ. ಎಲೆಕ್ಟ್ರಿಷಿಯನ್ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ವೈರ್ ಕಟ್ ಮಾಡಿದ್ದಾರೆ ಅಂತ. ಕುಡಿಯೋ ನೀರು ಬರೀ 20 ನಿಮಿಷ ಬಿಡ್ತಾರೆ, ಅದು ಸಣ್ಣಗೆ ಬರ್ತಾ ಇದೆ. ಆ ನೀರು 4 ಬಿಂದಿಗೆನೂ ಬರ್ತಾ ಇಲ್ಲ. ನೀರು ಫಸ್ಟ್ ಈ ವಾಲ್ ಮ್ಯಾನು ಇಂಜಿನಿಯರ್ನ ಸ್ವಲ್ಪ ಚೇಂಜ್ ಮಾಡಲಿ. ನಮಗೆ ತುಂಬ ತೊಂದರೆ ಆಗ್ತಿದೆ. ಲೇಡೀಸ್ ಇದ್ದೀವಿ, ಒಂದು ವಾರದಿಂದ ನೀರು ಅಂದ್ರೆ ನಾವೇನು ಮಾಡ್ತೀವಿ? ಟ್ಯಾಂಕರ್ ಅವ್ರು 2000 ಕೇಳ್ತವ್ರೆ. 3000 ಲೀಟ್ರಿಗೆ 2000 ರೂಪಾಯಿ ನಾವು ಕೊಡೋಕ್ಕಾಗಲ್ಲ. ಅವ್ರು ವೆಯ್ಟು ಮಾಡಲ್ಲ, ಶೇರಿಂಗು ಒಪ್ಕೊತಾ ಇಲ್ಲ. ಚಿಕ್ಕ ಸಂಪಿರೋದು ಒಂದು 4 ಮನೆಗೆ ಒಂದು ಟ್ಯಾಂಕ್ ತರ್ಸೋಣ ಅಂದ್ರೆ ಅದಕ್ಕೂ ಅವ್ರು ಒಪ್ಕೋತಾ ಇಲ್ಲ. ಮೇಡಮ್, ಈಗ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಪರಿಹಾರ ಕೊಡ್ತಾ ಇಲ್ಲ. ಅಲ್ಲೇ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ದೀರಾ. ಯಾರಾದ್ರೂ ಬಂದಿದ್ರ ಸಮಸ್ಯೆ ಕೇಳಕ್ಕೆ ಏನಾಗ್ತಿದೆ ಅಂತ? ಇಲ್ಲ ಸರ್, ಯಾರು ಬಂದಿಲ್ಲ. ಹೆಂಗೋ ಇದ್ದಿದ್ದ ಸಮಸ್ಯೆಯಾಗಿ ಹೆಂಗೋ ನೀರು ಹಿಡಿತಿದ್ದು ಅದನ್ನು ಬಂದು ಕಿತ್ಕೊಂಡು ಹೋಗಿದ್ದಾರೆ ಬೇಕು ಅಂತ. ಫೀಸ್ ಕಿತ್ಕೊಂಡು ಬೋರ್ ನೀರು ಬರ್ದಂಗೆ ಮಾಡಿದ್ದಾರೆ. ಇಲ್ಲಿ ಯಾರು ಬಂದು ಯಾಕೆ ಹಿಂಗಾಗಿದೆ ಅಂತ ಯಾರು ಕೇಳೂ ಇಲ್ಲ ಸರ್ ಬಂದು. ಆಮೇಲೆ ಕಾವೇರಿ ನೀರು ಸರಿಯಾಗಿ ಬರ್ತಿಲ್ಲ ಸರ್. ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರೋಂಥ ಮಾತು. ಒಟ್ಟಿನಲ್ಲಿ ನೀರಿನ ಸಮಸ್ಯೆಯಿಂದ ಮುಕ್ತಿ ಕೊಡಬೇಕಾದ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪವನ್ನು ಇಲ್ಲಿಯ ಜನರು ಮಾಡ್ತಾ ಇರುವಂಥದ್ದು. ಸುಕನ್ಯಾ, ಧನ್ಯವಾದ ಶಾಂತಮೂರ್ತಿ.